ಸಾಧನೆ ಮಾಡ್ಬೋದು. ಎಲ್ಲಾ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಆ ಎಲ್ಲಾ ಕ್ಷೇತ್ರದ ನಾವು ಬಲ್ಲಿದರಾಗಿ ನಾವು ಮುನ್ನಡೆಬೇಕು ಅಂತಂದ್ರೆ ಏನು ಬೇಕು? ನಮ್ಗೆ ಆರೋಗ್ಯ ಬೇಕು. ಆರೋಗ್ಯ ಬೇಕು ಅಂದ್ರೆ ಏನ್ ಬೇಕು? ಒಳ್ಳೆ ಆಹಾರ ಬೇಕು. ಸಾವಯವ ಕೃಷಿ ಅಂದ್ರೆ ಏನು, ದೇಶಿ ಬಿತ್ತನೆಯ ಬೀಜಗಳು ಅಂದ್ರೆ ಏನು ಅಂತ ನಾವು ಕರೆದು ನಿಮ್ಗೆ ಪಾಠ ಮಾಡುವಂತ ಸ್ಥಿತಿಗತಿ ಬಂದಿದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಅಲ್ಲ, ನೀವೇ. ಜವಾರಿ ಬೀಜಗಳು, ಎಲ್ಲ ಥರದ ಬೀಜಗಳು ಕೂಡ ಇಲ್ಲಿ ಪ್ರದರ್ಶನ ಇರುತ್ತೆ. ರೈತರ ನಡುವೆ ಸಂಪರ್ಕದ ಒಂದು ವ್ಯವಸ್ಥೆ ಇರುತ್ತೆ. ಹಂಗಾಗಿ ಎಲ್ಲರೂ ಈ ಒಂದು ಬೀಜ ಮೇಳದಲ್ಲಿ ಮುಖಾಂತರ ಬೀಜಗಳನ್ನು ತೊಗೊಂಡೋಗ್ಬಿಟ್ಟು ತಮ್ಮ ಜಮೀನಿನಲ್ಲಿ ಬೀಜಗಳನ್ನು ಹಾಕಬೇಕಾಗುತ್ತೆ. ಬೀಜನ ನಾವು ಜವಾರಿ ಬೀಜಗಳನ್ನು ಒಂದ್ಸಲ ತೊಗೊಂಡೋದ್ಮೇಲೆ ಮತ್ತೆ ಪ್ರತಿ ವರ್ಷನೂ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಅವನ್ನ ಹೊಲದಲ್ಲಿ ಹಾಕಬೇಕಾಗುತ್ತೆ, ಆ ಬೀಜಗಳನ್ನು ಇಟ್ಕೋಬೇಕಾಗುತ್ತೆ, ಹೆಚ್ಚಾದದನ್ನು ಊಟ ಮಾಡಬೇಕಾಗುತ್ತೆ, ಬೇರೆ ರೈತರಿಗೆ ಪರಸ್ಪರ ಹಂಚಿಕೆ ಮಾಡಬೇಕಾಗುತ್ತೆ. ಅಥವಾ ಇಂಚುರಿ ಮುಖಾಂತರ ಬೂಡೋದಾಗ್ಲಿ ಎಲ್ಲನೂ ಮಾಡಿ ಈಗ 2 ಸರಿ ಬೆಳೆದು ಈಗ 3ನೇ ಕಟಾವು ಬಾಳೆ ಇದೆ. ಮತ್ತೆ ಈಗ ದೇಶಿ ಬೀಜದ ತಳಿಗಳ ಬಗ್ಗೆ ಅಂದ್ರೆ ನವಣೆ, ಸಾಮೆ, ಅರ್ಕ, ಉದ್ದು ಅದನ್ನೆಲ್ಲ ಮೊದಲು ಹಿಂದಿನ ಕಾಲದಲ್ಲಿ ಬೆಳೀತಾ ಇದ್ರು. ಇವಾಗ ಅದೆಲ್ಲ ಹೋಗಿ ಏನು ಸೊಸೈಟಿ ಫುಡ್ ಅಂತ ಇದೆ ಅಲ್ವಾ, ಈಗ ಆಲ್ರೆಡಿ ಅದಕ್ಕೆ ಜನ ಅಡಿಟ್ ಆಗ್ಬಿಟ್ಟಿದ್ದಾರೆ. ಈಗ ಅದರಿಂದ ಹೊರ ತೆಗಿಬೇಕು ಅಂದ್ರೆ ನಾವು ದೇಶಿ ತಳಿಗಳನ್ನ ಉಳಿಸ್ಕೋಬೇಕು. ಅದರಿಂದ ಈಗ ದೇಶಿ ಬೀಜದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಅವ್ರಿಗೆ ಬೀಜಗಳನ್ನ ಪರಿಚಯ ಮಾಡಿಕೊಡ್ಬೇಕು.